ಸತ್ತವರ ಫೋಟೋಗಳನ್ನು ಇಡುವವರ ಮನೆಯಲ್ಲಿ ಕೇಳಬೇಕು ದುಃಖ ಎಷ್ಟರ ಮಟ್ಟಿಗಿದೆ ಅಂತ. ಆದರೆ ಫೋಟೋ ಇಡೋದು ತಪ್ಪ ಅಂತ ದಯವಿಟ್ಟು ಕೇಳೋರು ನನ್ನ ಹತ್ರ ಉತ್ತರ ಇಲ್ಲ, ಅದು ನೀವೇ ಡಿಸೈಡ್ ಮಾಡಿ. ನಿಮ್ಮ ಮನೆಯಲ್ಲಿ ಫೋಟೋ ಇದೆಯಲ್ಲ ಸತ್ತವ್ರದ್ದು, ಅದಕ್ಕೂ ಪೂಜೆ ಮಾಡ್ತಿರಲ್ಲ, ದೇವ್ರಿಗೂ ಗಂಧದ ಕಡ್ಡಿ ಸತ್ತವ್ರಿಗೂ ಗಂಧದ ಕಡ್ಡಿ ಎರಡು ಒಂದೇ ಅಲ್ಲಮ್ಮ? ಅಲ್ಲ, ಸತ್ತಿರೋರು ಸುಳ್ಳು ಮೋಸ ಎಲ್ಲ ಮಾಡಿ ಸಾಯೋದು. ಮನುಷ್ಯ ತಾನೇ ನಾವು, ಸುಳ್ಳು ಹೇಳಲೇಬೇಕು, ಮೋಸ ಮಾಡಲೇಬೇಕು ಅಲ್ವಾ? ಅದಂಗೆ ದೇವರಾಗ್ತಾರೆ ಅವರು ಅಂತ ಸ್ವಲ್ಪ ಯೋಚನೆ ಮಾಡಿ ನೀವು. ಸತ್ತವರ ಜೀವನದಲ್ಲಿ ಇರಬೇಕಾದ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಳ್ಳದೆ ಜೀವಿಸ್ತಾ ಇದ್ದಾಗ ಚೆನ್ನಾಗಿ ಬೈದು ಮಾಡಿ, ಸತ್ತೋದ ಮೇಲೆ ಫೋಟೋ ಹಾಕ್ಬಿಟ್ಟು ಅದಕ್ಕೊಂದು ಪ್ಲಾಸ್ಟಿಕ್ ಹಾರ ಹಾಕಿ ಫೋಟೋ ಪೂಜೆ ಮಾಡ್ತಿರಲ್ಲ, ನಿಮ್ಮ ಮನೆಗೆ ನಿಜವಾಗ್ಲೂ ಹೇಳ್ತೀನಿ ದಟ್ಟ ದರಿದ್ರ ಕಾಲ ಕಳುತ್ತೆ. ಯಾಕೆ ಅದಿಟ್ಟರೆ ಏನು ತಪ್ಪು ಅಂತ ಹೇಳ್ಬಿಡ್ತೀನಿ, ಅದಕ್ಕೊಂದು ಕಾರಣ ಇದೆ. ಸತ್ತವರ ಫೋಟೋ ನೋಡಿದಾಗ ಖುಷಿ ಆಗುತ್ತಾ ಬೇಜಾರಾಗುತ್ತಮ್ಮ? ಬೇಜಾರಾಗುತ್ತೆ. ಈ ಬೇಜಾರಾಗೋ ಫೋಟೋ ಮನೆಯಲ್ಲಿ ಬಂದರೆ ಏನಾಗಬೇಕು? ಗಂಡಸಾಗಲಿ ಹೆಂಗಸಾಗಲಿ ಮಕ್ಕಳಾಗಲಿ ದೇವ್ರ ಫೋಟೋ ನೋಡಿದ್ರೆ ಖುಷಿ ಆಗಬೇಕು, ಹೌದಾ? ಆಗತ್ತೆ. ಸತ್ತವ್ರ ಫೋಟೋ ನೋಡಿದ್ಮೇಲೆ ಏನಾಗುತ್ತೆ? ಅವ್ರು ಬಂದಿದ್ದು, ಅವ್ರು ಸತ್ತಿದ್ದು, ಅವ್ರು ಏನೇನಾಗಿದ್ರು ಎಲ್ಲ ಕಲ್ಪನೆ ಬರುತ್ತೆ, ಹೌದಾ? ಇದು ಮನೆಗೆ ಮೊದಲನೆಯ ಶಾಪ. ಡಿಸೈಡ್ ನಿಮ್ಮದೇ ಸೇರಿದ್ದು, ಜಗಳ ಆಡಬೇಡಿ ದಯವಿಟ್ಟು. ಯಾರೋ ಕೂತ್ಕೊಂಡು ಹೇಳ್ಬಿಟ್ರು ಟಿ ವಿಲಿ ನೀವು ಹಂಗೆ ಹಿಂಗೆ ಅಂತ ಗಂಡಸ್ರ ಕಲ್ ಬಯಸ್ಕೊಂಡು ನೀವು ಊಟ ಬಿಟ್ಟು ಮಲ್ಕೊಳ್ಳೋದು ಬೇಡ. ಆಪ್ಷನ್ ತೊಗೊಳ್ಳಿ. ಸಾಧ್ಯ ಇದೆಯಾ ನಮ್ಮ ಯಜಮಾನರಿಗೆ ನಾನು ಮನವರಿಕೆ ಮಾಡ್ತೀನಾ, ಅವ್ರನ್ನ ಗೆಲ್ತೀನಾ, ಅಥವಾ ನಾನೇ ಮಾಡಿ ಅದನ್ನು ಗೆಲ್ತೀನಾ? ಆ ಶಕ್ತಿ ನಿಮ್ಮಲ್ಲಿದ್ದರೆ ಈ ತೀರ್ಮಾನ ತೊಗೋಬೋದು. ತೆಗೆದ ಮೇಲೆ ಏನು ಫಲಿತಾಂಶ ಆಯಿತು ಅಂತ ನೀವೇ ದಯವಿಟ್ಟು ಅದರ ವಿಚಾರಗಳನ್ನು ಮೆಸೇಜ್ ಮಾಡಿ ತಿಳಿಸಿ. ಫೋಟೋ ಇದ್ದಾಗ ಮನಸ್ಸು ಹೇಗಿತ್ತು, ಫೋಟೋ ತೆಗೆದ ಮೇಲೆ ಹೇಗಿದೆ ಅಂತ ನೀವೇ ಡಿಸೈಡ್ ಮಾಡಿ. ಸರಿ ತಪ್ಪು ನಾನು ಹೇಳ್ತಾ ಇಲ್ಲ, ಆಪ್ಷನ್ ನಿಮ್ಮದು ಇಟ್ಕೊಳ್ಳಿ. ಆದರೆ ಏನೆಲ್ಲ ಅನುಭವಿಸಿದ್ದೀರಾ ಅದರ ಸತ್ಯ ನಿಮ್ಗೆ ಅರ್ಥ ಆಗುತ್ತೆ.